ನಲ್ಲಿ ಅಡಿಗೆ ರುಚಿಯಾಗಿ ತಯಾರಾಗುತ್ತೆ ಅಂತ ನಮಗೆ ಗೊತ್ತು. ಆದ್ರೆ ಅವೆಲ್ಲ ತಯಾರಾಗೋದಕ್ಕೂ ಆ ಕಿಚನ್ ಅಲ್ಲಿರುವಂತ ಇಕ್ವಿಪ್ಮೆಂಟ್ಸ್ ಬಹಳ ಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ. ಅಷ್ಟಕ್ಕೂ ಎಲ್ಲ ಕಿಚನ್ ಇಕ್ವಿಪ್ಮೆಂಟ್ಸ್ ತಯಾರಾಗುವಂತಹ ಒಂದು ಜಾಗಕ್ಕೆ ನಾನಿವತ್ತು ಬಂದಿರುವಂತದ್ದು ನಮ್ಮದೇ ಉಪ್ಪಿನಂಗಡಿಯ ಕೋಡಿಂಬಾಡಿಯಲ್ಲಿರುವಂತಹ SR ಹೋಟೆಲ್ ಇಕ್ವಿಪ್ಮೆಂಟ್ಸ್ ಕೆಂಗೇರಿ ಬೆಂಗಳೂರಿನಲ್ಲಿ ಬ್ರಾಂಚ್ ಹೊಂದಿರೋ ಅಂಥದ್ದು. ಹಾಗೆ ಇಲ್ಲಿ ಅಗಸ್ತ್ಯ ಅನ್ನುವಂಥ ಹೆಸರಲ್ಲಿ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಬನ್ನಿ, ಇಲ್ಲಿರುವಂತಹ ಸೂಕ್ಷ್ಮ ಕೆಲಸಗಳು ಎಷ್ಟು ಇಫೆಕ್ಟಿವ್ ಆಗಿದೆ, ಅದರ ಜೊತೆಗೆ ಕಿಚನ್ ಇಕ್ವಿಪ್ಮೆಂಟ್ಸ್ಗಳು ಹೇಗೆಲ್ಲ ತಯಾರಾಗುತ್ತೆ, ಎಲ್ಲ ಪ್ರೋಸೆಸ್ಗಳನ್ನ ಇವತ್ತು ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಝೂಮ್ ಇನ್ ಟಿವಿ. ಅದರ ಜೊತೆಗೆ ವೆಲ್ಕಮ್ ಟು ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್. ಇದೇ ನಾನೀಗ ಬಂದಿರುವಂತಹ ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ಇರುವಂತಹ ಜಾಗ. ಕಂಪ್ಲೀಟ್ ಆಗಿ ಯಂತ್ರಗಳ ಸದ್ದೆ ಇಲ್ಲಿ ಕೇಳ್ತಾ ಇರೋವಂಥದ್ದು. ಕಾರಣ ಇಷ್ಟೇ, ಇಲ್ಲಿರುವಂತಹ ಪ್ರತಿ ಕೆಲಸ ಕೂಡ ಆ ಯಂತ್ರಗಳ ಸಹಾಯದ ಜೊತೆಗೆ ಒಂದಷ್ಟು ಜನರ ಕೈ ಚಳಕದ ಮೂಲಕ ತಯಾರಾಗುವಂಥದ್ದು. ನೀವೇ ನೋಡಿ ಏನೆಲ್ಲ ಸ್ಪೆಷಲ್ ಆಗಿರುವಂತಹ ಕಿಚನ್ ಇಕ್ವಿಪ್ಮೆಂಟ್ಸ್ ಇದೆ ಅನ್ನೋದನ್ನ. ಈ ಕಡೆ ನೋಡಿದ್ರೆ ಗ್ಯಾಸ್ ಸೆಟಪ್ಸ್ ಆಗಿರ್ಬೋದು, ಅದರ ಜೊತೆಗೆ ಬೇಕರಿಯಲ್ಲಿ ಸಿಹಿ ತಿನಿಸುಗಳನ್ನು ಇಡುವಂತಹ ಜಾಗ ಆಗಿರ್ಬೋದು, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಫುಡನ್ನು ಸ್ಟೋರೇಜ್ ಮಾಡುವಂತಹ ಜಾಗ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಒಂದು ಶೀಟಿಂದ ವಿಶೇಷವಾದಂತಹ ಮಾದರಿಯಲ್ಲಿ ಇಲ್ಲಿ ತಯಾರಾಗುತ್ತೆ. ಕಳೆದ ಬಾರಿ ನಾನು ನಿಮಗೆ ದ್ವಾರಕದ ಉಜ್ಜೀವನ ನವಜೀವನ ಕಾನ್ಸೆಪ್ಟ್ ಬಗ್ಗೆ ಬಹಳ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ. ಆದರೆ ಇಲ್ಲಿನ ಕಿಚನ್ ವ್ಯವಸ್ಥೆ ಹೇಗಿದೆ ಅಂತ ನೀವೇನಾದರೂ ನೋಡಿದ್ದೀರಾ? ನಾನು ಅಂದ್ಕೊಳ್ತಾ ಇದ್ದೆ ಕಿಚನ್ ವ್ಯವಸ್ಥೆ ಅಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ. ಆದರೆ ಈ ವ್ಯವಸ್ಥೆಯನ್ನು ಮಾಡಿರೋರು ಯಾರು ಅಂತ ಕೇಳಾದ್ಮೇಲೆ ವಾವ್ ಅಂತ ನನ್ಗನಿಸಿದ್ದು. ಯಾಕಪ್ಪ ಅಂದರೆ ಇಲ್ಲಿರೋಂತಹ ಪ್ರತಿ ಫರ್ನಿಚರಿಂದ ಹಿಡಿದು ಅಡುಗೆ ಮನೆಯ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿರೋ ಅಂಥವ್ರು ನಾನು ಈಗಾಗಲೇ ಹೇಳಿರುವಂತಹ ನಮ್ಮ ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ತಂಡದವರು. ಹಾಗಾಗಿ ರಾಜೇಶ್ ಸರ್ ಇವರ ತಂಡ ಇಲ್ಲಿನ ಕಿಚನ್ ಅನ್ನ ಹೇಗೆ ತಯಾರು ಮಾಡಿದ್ದಾರೆ, ಇಲ್ಲಿನ ಕಂಪ್ಲೀಟ್ ಆಗಿರೋಂತಹ ವ್ಯವಸ್ಥೆ ಹೇಗಿದೆ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಸ್, ನಾನಾಗಲೇ ಹೇಳಿದೆ ದ್ವಾರಕದ ಉಜ್ಜೀವನದಲ್ಲಿರುವಂತಹ ಅಡುಗೆ ಮನೆ ತುಂಬ ವಿಭಿನ್ನವಾಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರುವಂತಹ ಪ್ರತಿ ಒಂದು ಇಕ್ವಿಪ್ಮೆಂಟ್ಸ್ ಕೂಡ ಇದು ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ತಂಡದ ಕೆಲಸ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರಿಡ್ಜ್ ಇದೆ, ಎಕ್ಸಾಸ್ಟಿಂಗ್ ಸಿಸ್ಟಮ್ ಇದೆ, ಹಾಗೆ ಇಡ್ಲಿ ಮಾಡೋ ಅಂತಹ ಒಂದು ಫೆಸಿಲಿಟಿ ಇದೆ, ಹಾಗೆ ರೈಸ್ ಬೇಯಿಸೋ ಅಂತಹ ಒಂದು ವಿಭಿನ್ನವಾಗಿರುವಂತಹ ಫೆಸಿಲಿಟಿ, ಹಾಗೆ ನೋಡ್ತಾ ಇರುವಂತಹ ಪ್ರತಿ ಪಾತ್ರೆಗಳು ಕೂಡ ಹಾಗೆ ನಾವು ಆರಾಮಾಗಿ ಕೂತ್ಕೊಂಡು ಸವಿಬಹುದಾಗಿರುವಂತಹ ಒಂದು ವಿಸ್ತೃತವಾಗಿರುವಂತಹ ಜಾಗ, ಅಲ್ಲಿರುವಂತಹ ಫರ್ನಿಚರ್ಸ್, ಇವೆಲ್ಲ ಕಂಪ್ಲೀಟ್ ಆಗಿ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿರೋ ಅಂಥದ್ದು ನಮ್ಮ ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ತಂಡ. ಬನ್ನಿ, ಮತ್ತು ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ಈ ಕಿಚನ್ ಅನ್ನ ಸಂಪೂರ್ಣವಾಗಿ ನೋಡಿಕೊಂಡು ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡ್ತಾ ಇರುವಂತಹ ಸರ್ ಹತ್ರ ಕೇಳ್ಕೊಂಡು ಬರೋಣ. ನಾವು ಯಾವತ್ತೂ ಒಂದು ಸಾಕ್ಷಿಯನ್ನ ಪಡ್ಕೋಬೇಕು ಅಂದ್ರೆ ರಿಯಲ್ ಆಗಿ ನೋಡಿ ತಿಳ್ಕೋಬೇಕಂತೆ. ಹಾಗಾಗಿ ನೇರವಾಗಿ ಫ್ಯಾಕ್ಟ್ರಿಯಿಂದ ದ್ವಾರಕದ ಕಿಚನ್ ಹೇಗಿದೆ ಅನ್ನೋಂತಹ
ಗೊಂದಲದಲ್ಲಿ ನಾನು ಇದ್ದೆ. ಗೊಂದಲ ನನಗೂ ಬೇಡ ನಿಮಗೂ ಬೇಡ ಅಂತ ಹೇಳಿ ನೇರವಾಗಿ ಇದೇ ಅಡುಗೆ ಮನೆಗೆ ಬಂದಿರುವಂಥದ್ದು. ಸೊ ಉಜ್ಜೀವನ, ಹೊಸ ಜೀವನ, ನವಜೀವನ, ಇಲ್ಲಿರುವಂತಹ ಅಡುಗೆ ಮನೆಯ ಸೆಟಪ್ ಅನ್ನ ನೋಡ್ತಾನೆ ನಾವಿರೋ ಅಂಥದ್ದು. ಈ ಒಂದು ಅಡುಗೆ ಮನೆ ಅಂದ್ರೆ ಇಲ್ಲಿರುವಂತಹ ಈ ಹೋಟೆಲ್ ಅನ್ನ ನೋಡ್ಕೊಳ್ತಾ ಇರೋವಂಥವ್ರು ನಮಗೆ ಈಗಾಗಲೇ ಗೊತ್ತು, ಪುತ್ತೂರಿನಲ್ಲಿ ಸಂತೃಪ್ತಿ ಅನ್ನುವಂಥ ಹೋಟೆಲ್ ಮೂಲಕ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಗಿರೀಶ್ ಸರ್. ಬನ್ನಿ, ಈ ಹೋಟೆಲ್ ಅನ್ನ ಕೂಡ ಸಂಪೂರ್ಣವಾಗಿ ಸರ್ ನೋಡ್ಕೊಳ್ತಾ ಇದ್ದಾರೆ. ಕೇಳೋಣ ಅವರಿಗೆ ಇಲ್ಲಿರುವಂತಹ ಕಿಚನ್ ಸೆಟಪ್ ಎಷ್ಟು ಸಮಾಧಾನ ತಂದಿದೆ ಅಂತ. ಹಾಯ್ ಸರ್, ಹೇಗೆ ನಡೀತಾ ಇದೆ ಇಲ್ಲಿನ ಕಿಚನ್ ಕೆಲಸಗಳು? ಚೆನ್ನಾಗಿದೆ. ನಮ್ಮ ಅಗಸ್ತ್ಯ ಕಿಚನ್ ಎಕ್ವಿಪ್ಮೆಂಟ್ನವರು ನಾವು ಹೇಳಿದ ಹಾಗೆ ನಮಗೆ ಬೇಕಾದ ಹಾಗೆ, ಪ್ಲಸ್ ಇಲ್ಲಿ ಇರುವಂತಹ ವ್ಯವಸ್ಥೆ ಜಾಗೆ ಇದಕ್ಕೆ ಸೂಟಬಲ್ ಆಗುವ ಹಾಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿರುವಂಥ ಪ್ರತಿಯೊಂದು ಐಟಮ್ ಕೂಡ ಒಳ್ಳೆ ಕ್ವಾಲಿಟಿ, ಪ್ಲಸ್ ಅದಕ್ಕೆ ಉಪಯೋಗಿಸಿದಂಥ ಗೇಜ್, ಸ್ಟೀಲ್ ಗೇಜ್, ಅದು ಪ್ರಾಪರ್ ಯಾವುದು ಫುಡ್ ಗ್ರೇಡ್ ಇರುವಂಥ ಗೇಜನ್ನೇ ಉಪಯೋಗಿಸಿಕೊಂಡು ನಮಗೆ ಬೇಕಾದ ಹಾಗಿರುವಂಥ ವ್ಯವಸ್ಥೆಗಳನ್ನು ಎಲ್ಲವನ್ನು ಕೂಡ ನಾವು ಹೇಳಿದ ಹಾಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಐಟಮ್ ಕೂಡ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಬರ್ನರ್ಗಳಿರ್ಬೋದು, ಗ್ಯಾಸ್ ಮತ್ತು ಸ್ಟೀಮ್ನ ಕೆಲಸಗಳು ಎಲ್ಲವೂ ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವೇನು ಹೇಗೆ ಹೇಳಿದ್ದೇವೋ, ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವು ರೈಸ್ ಬೇಯಿಸುವಂತಹ ಒಂದು ಸ್ಪೆಷಲ್ ಆಗಿರೋ ಎಕ್ವಿಪ್ಮೆಂಟನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಸೊ ಇದರಿಂದ ಎಷ್ಟು ಬೆನಿಫಿಟ್ ಆಗ್ತಾ ಇದೆ ಅಂತ? ಎಲ್ಲ ಕಡೆಯಲ್ಲಿ ಕೂಡ ಅದನ್ನೇ ಯೂಸ್ ಮಾಡುವಂಥದ್ದು. ಕೆಲಸ ಫಾಸ್ಟ್ ಆಗುತ್ತೆ. ನೀರು ಬಿಸಿ ಆಗ್ತದೆ, ಅದರಲ್ಲಿ ಬಾಯ್ಲರಿಂದ ಬಂದು ನೀರು ಸ್ಟೀಮಲ್ಲಿ ನೀರು ಬಿಸಿ ಆಗ್ತದೆ, ರೈಸ್ ಬೇಗ ಆಗುತ್ತೆ, ಟೈಮ್ ಉಳಿತದೆ, ಪ್ಲಸ್ ಸ್ವಲ್ಪ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಅದರಿಂದ. ಈಗ ಇಲ್ಲಿ ಅಡುಗೆ ವಿಚಾರಗಳು ಮಾತ್ರ ಅಲ್ಲ, ಒಂದು ಹೋಟೆಲ್ ಕಂಪ್ಲೀಟ್ ಆಗಿ ಹೇಗಿರಬೇಕು ಅದಕ್ಕೆ ಬೇಕಾಗಿರುವಂಥ ಫರ್ನಿಚರ್ ಕೂಡ ಅಗಸ್ತ್ಯ ತಂಡದವರೇ ಮಾಡಿಕೊಟ್ಟಿರುವಂಥದ್ದು. ನಿಮ್ಮ ಫಸ್ಟ್ ಟೈಮ್ ಅಪ್ರೋಚ್ ಹೇಗಿತ್ತು ಅವರನ್ನು ಮಾತನಾಡಿಸಿದಾಗ? ನನಗೆ ಸಹ ಅವರದ್ದು ಮೊದಲು ಪರಿಚಯ ಇರಲಿಲ್ಲ. ನಾನು ಹೀಗೆ ದಾರಿಯಲ್ಲಿ ಹೋಗ್ತಾ ಅವ್ರದ್ದೊಂದು ಸತಿ ಬೋರ್ಡ್ ನೋಡಿದೆ, ಹಾಗೆ ಒಂದು ಸತಿ ಹೋಗಿ ನೋಡೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಮಾತನಾಡಿದೆ. ನಾನು ಫಸ್ಟ್ ಹೋಗಿ ಅವ್ರ ಹತ್ರ ಮಾತನಾಡಿದ ಕೂಡಲೇ ನನಗೆ ಅದು ಓಕೆ, ಇವರು ಮಾಡಿಕೊಡ್ತಾರೆ ಅಂತ ಹೇಳಿದ ವಿಶ್ವಾಸ ಬಂತು. ಮತ್ತು ಅಲ್ಲಿ ತುಂಬ ಐಟಮ್ಗಳಿತ್ತು. ನಾನು ಅದು ಇಲ್ಲಿಗೆ ಬರೋದಕ್ಕಿಂತ ಮೊದಲು ನಾನು ಕೆಲವೆಲ್ಲ ಪರ್ಚೇಸ್ ಮಾಡಿದ್ದೆ, ಹಾಗಾಗಿ ಕ್ವಾಲಿಟಿ ನಾನು ನೋಡಿದಾಗ ನನಗೆ ಖುಷಿ ಆಯಿತು. ನಾನು ಹಾಗೆ ಅವರನ್ನು ರೆಕಮೆಂಡ್ ಮಾಡಿದ್ದೆ. ಎಲ್ರಿಗೂ ಕೂಡ ಯಾರಾದರೂ ಹೋಟ್ಲ್ ಮಾಡುವ ಇದ್ದರೆ ಅಥವಾ ಏನೇ ಸ್ಟೀಲ್ ಅಥವಾ ಕಿಚನ್ ಎಕ್ವಿಪ್ಮೆಂಟ್ಸ್ ಬೇಕಿದ್ದರೂ ಕೂಡ ಅವರನ್ನು ಖಂಡಿತವಾಗಿ ಕೂಡ ಕನ್ಸಲ್ಟ್ ಆಗ್ಬೋದು ಅವರನ್ನು. ಥ್ಯಾಂಕ್ ಯು ಸರ್. ಇಲ್ಲಿಯ ಮಾಲಕರಾಗಿರುವಂತಹ ನಮ್ಮ ರಾಜೇಶ್ ಶೆಟ್ಟಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ ಅವ್ರ ಹತ್ರ. ಸರ್ ಹಾಯ್. ಫಸ್ಟ್ ಆಫ್ ಆಲ್ ತುಂಬ ಕಷ್ಟದ ಕೆಲಸ, ಸೂಕ್ಷ್ಮ ಕೆಲಸ, ಹೇಗೆ ನಡೀತಾ ಇದೆ, ಎಷ್ಟು ಟೈಮ್ ಆಯಿತು? ಮೇಡಮ್, ಇದು ಆ್ಯಕ್ಚುಲಿ ನಮ್ಮದು ಇಲ್ಲಿ ಓಪನ್ ಆಗಿ 1 ಇಯರ್ ಆಯಿತು. ನಮ್ಮದು ಬ್ಯಾಂಗ್ಳೂರಲ್ಲಿ 15 ವರ್ಷದಿಂದ ಮಾಡ್ತಾಯಿದ್ದೀವಿ. ಅಲ್ಲಿ SR ಹೋಟ್ಲ್ ಎಕ್ವಿಪ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ಬಿಸ್ನೆಸ್ ಎಲ್ಲ ಸೂಪರಾಗಿ ನಡೀತಾ ಇದೆ. ಇಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಷ್ಟೊಂದು ಇಲ್ಲ, ಸುಮಾರಾಗಿ 1-2 ಇದೆ ಅಷ್ಟೇ. ನಾವು ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದ್ದು ಹೋಟ್ಲಿಗೆ ಬೇಕಾಗಿರುವಂಥ ಕಮರ್ಷಿಯಲ್ ಎಕ್ವಿಪ್ಮೆಂಟ್ A to Z ನಾವು ಸೆಟಪ್ ಮಾಡಿ ಕೊಡ್ತೀವಿ. ನಾವು ಆ್ಯಕ್ಚುಲಿ ಒಂದು ಹೋಟ್ಲು ಮಾಡಬೇಕಂದ್ರೆ ಒಂದು ಜಾಗಕ್ಕೆ ಹೋದರೆ ಅವ್ರು ನಮ್ಮದು ಕಿಚನ್ನು ಪ್ಲಸ್ ಹೋಟೆಲ್ ಜಾಗ ತೋರಿಸಿದರೆ ನಾವು ಟೋಟ್ಲಾಗಿ ಆ ಹೋಟ್ಲಿಗೆ ಕಿಚನ್ಗೆ ಏನು ಐಟಮ್ ಬೇಕು, ಫರ್ನಿಚರ್ ಏನು ಬೇಕು, ನಾವೇ ಪ್ಲ್ಯಾನ್ ಮಾಡಿ ಅವರಿಗೆ ಯಾವ ಥರದ್ದು ಬೇಕು ಎಲ್ಲ ನಾವು ಸೆಟಪ್ ಮಾಡಿ ಕೊಡ್ತೀವಿ. ಅಂದರೆ ಪ್ರೈಸಲ್ಲೂ ಅಷ್ಟೇ ನಾವು ತುಂಬ ಬೇರೆ ಕಡೆಗಿಂತ ಒಳ್ಳೆ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಕ್ವಾಲಿಟಿಯಲ್ಲಿ ಯಾವುದೂ ರೀತಿಯ ಕಾಂಪ್ರಮೈಸ್ ಮಾಡಲ್ಲ. ಒಳ್ಳೆ ಶೀಟ್ ಹಾಕಿ, ಬ್ರ್ಯಾಂಡೆಡ್ ಶೀಟ್ ಹಾಕಿ ಚೆನ್ನಾಗಿ ಮಾಡಿಕೊಡ್ತೀವಿ. ಇಲ್ಲಿ ನಮ್ಮದು ಫ್ಯಾಕ್ಟ್ರಿ ಇದೆ. ಇಲ್ಲಿ ಮಿಷನರಿ ಎಲ್ಲ ರೀತಿಯ ಮಿಷನರಿಯಲ್ಲಿ ವರ್ಕ್ ಆಗುತ್ತೆ. ಸುಮಾರು 15 ಜನ ವರ್ಕ್ ಮಾಡ್ತಾಯಿದ್ದಾರೆ. ಇವಾಗ ತುಂಬ ಇಲ್ಲಿ ಒಂದು ವರ್ಷದಲ್ಲಿ ಸುಮಾರು ಒಂದು 8-10 ಹೋಟ್ಲು ಸೆಟಪ್ ಮಾಡಿದ್ದೀವಿ. ಮ್ಯಾಂಗ್ಳೂರಲ್ಲಿ, ಬೆದ್ರಾದಲ್ಲಿ, ಪುತ್ತೂರು, ಆಮೇಲೆ ಮೂಡಿಗೆರೆ, ಚಿಕ್ಕಮಂಗ್ಳೂರು ತುಂಬ ಕಡೆ ಮಾಡಿದ್ದೀವಿ. ಉಪ್ಪಿನಂಗಡಿ ಹತ್ರನೂ ಇವಾಗ ಒಂದು ಸೆಟಪ್ ಮಾಡ್ತಾಯಿದ್ದೀವಿ. ಹಾಗಾಗಿ ಬಿಸ್ನೆಸ್ಸು ನೀಟಾಗಿ ಹೋಗ್ತಾಯಿದೆ. ಯಾರಿಗಾದರೂ ಬೇಕಾದರೂ ಇಲ್ಲಿ ಬಂದರೆ ನಾವು
ಹೋಟ್ಲು ಮಾಡುವವರಿಗೂ ಕೂಡ ನಾವು ಅವರಿಗೆ ಯಾವ ರೀತಿ ಮಾಡ್ಬೋದು ಅಂತ ಪ್ಲ್ಯಾನ್ ಕೊಟ್ಬಿಟ್ಟು ಮಾಡಿಕೊಡ್ತೀವಿ ಹೋಟ್ಲಲ್ಲಿ. ಎಸ್ ಸರ್, ಆಲ್ ದಿ ವೆರಿ ಬೆಸ್ಟ್. ನೋಡಿದ್ರಲ್ಲ ಅಗಸ್ತ್ಯ ತಂಡದ ಒಂದು ಫ್ಯಾಕ್ಟರಿ ಕೆಲಸ ಹೇಗೆ ನಡೆಯುತ್ತೆ ಅನ್ನೋದನ್ನ. ಒಂದು ಕಿಚನ್, ಅದರಲ್ಲೂ ನೀವು ಹೊಸದಾಗಿರೋವಂಥ ಹೋಟೆಲ್ ಏನಾದರೂ ಮಾಡ್ತಾ ಇದ್ರೆ ಅದರ ಕಿಚನ್ ಇದೇ ರೀತಿ ಬರಬೇಕು ಅನ್ನುವಂತಹ ಪ್ಲಾನಿಂಗ್ಸ್ ನಿಮ್ಮಲ್ಲಿದ್ದರೆ, ಅಥವಾ ಪ್ಲಾನಿಂಗ್ಸ್ ಏನಾದರೂ ಬೇಕು ಅಂದರೆ ಅಲ್ಲಿಗೆ ಬೇಕಾಗಿರುವಂತಹ ಫರ್ನಿಚರ್ಸ್ನಿಂದ ಹಿಡಿದು ಡಿಸೈನ್ಸಿಂದ ಹಿಡಿದು ಕಿಚನಿಗೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳ ಕಂಪ್ಲೀಟ್ ಆಗಿರುವಂತಹ ಪ್ಲ್ಯಾನನ್ನು, ಒಂದು ಚೆನ್ನಾಗಿರುವಂಥ ಮಾಹಿತಿ ಜೊತೆಗೆ ಅಗಸ್ತ್ಯ ಫ್ಯಾಕ್ಟ್ರಿ ತಂಡದವರು ನಿಮಗೆ ಕೊಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಹೋಟೆಲನ್ನು ಬಿಲ್ಡ್ ಮಾಡೋ ಅಂತಹ ಪ್ಲ್ಯಾನ್ ಇದ್ದರೆ ಟೆನ್ಷನ್ ಮಾಡ್ಕೋಬೇಡಿ. ಅದರ ಬದಲಾಗಿ ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ಫ್ಯಾಕ್ಟರಿಯನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಬೇಕಾಗಿರುವಂತಹ ಎಲ್ಲ ಇಕ್ವಿಪ್ಮೆಂಟ್ಗಳು ಕೂಡ ಅತ್ಯಂತ ಮಿತ ದರದಲ್ಲಿ ಸಿಗುತ್ತೆ. ಅದರ ಜೊತೆಗೆ ದಿ ಬೆಸ್ಟ್ ಸರ್ವಿಸನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಮತ್ತೆ ಆಗ್ತಡ ಹಿಂದೆ ಕಾಂಟ್ಯಾಕ್ಟ್ ಆಗಿ ನಿಮ್ಮ ಡ್ರೀಮ್ ಹೋಟೆಲ್ ಕಿಚನ್ನ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಕೋಡಿಂಬಾಡಿಯಲ್ಲಿರುವಂತಹ ಅಗಸ್ತ್ಯ ಹೋಟೆಲ್ ಕಿಚನ್ ಇಕ್ವಿಪ್ಮೆಂಟ್ಸ್ ತಂಡ ಇರೋ ಅಂಥದ್ದು ನಮ್ಮದೇ ಉಪ್ಪಿನಂಗಡಿ ಮುಖ್ಯ ರಸ್ತೆಯ ಕೋಡಿಂಬಾಡಿಯಲ್ಲಿ.